ವಯಸ್ಸಾದ ತಂದೆ ತಾಯಿ. ನಮ್ಮದು ಮಧ್ಯಮ ವರ್ಗದ ಕುಟುಂಬ. ಈ ಕಡೆ ಅಕ್ಕನ ಜೀವನ ಸಂಸಾರದಲ್ಲಿ ಬಿರುಕು ಮೂಡಿ ಡೈವರ್ಸ್ ಹಂತಕ್ಕೆ ತಲುಪಿದೆ. ನನ್ನ ಜೀವನವಾದರೂ ಚೆನ್ನಾಗಿದೆ ಅಂದುಕೊಂಡು ಸಮಾಧಾನ ಅಪ್ಪ ಅಮ್ಮನಿಗೆ. ಆದರೆ ನನ್ನ ಗಂಡ ಬೇರೆ ಹೆಣ್ಣಿನ ಸಹವಾಸ ಮಾಡಿ ನೆಪ ಮಾತ್ರಕ್ಕೆ ನನ್ನ ಜೊತೆ ಜೀವನ ಮಾಡ್ತಾ ಇದ್ದಾನೆ. ಈ ವಿಷಯ ನನ್ನ ತಂದೆ ಹತ್ತಿರ ಹೇಳಲು ತವರಿಗೆ ಬಂದೆ. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಧರಣಿ ಅವನಿಗಾಗಿ ಕಾದಿದ್ದಳು. ಇವತ್ತು ಶನಿವಾರ, ಅರ್ಧ ದಿನ ಕೆಲಸ ಹೆಚ್ಚಿಗೆ ಇಲ್ಲ. ಮಧ್ಯಾಹ್ನದ ಊಟದ ಹೊತ್ತಿಗೆ ಹಾಜರಿರ್ತೀನಿ ಅಂದಿದ್ದ ಗಂಡ ಹಾಗಂದಿದ್ದೇ ಧರಣಿಗೆ ಎಲ್ಲಿಲ್ಲದ ಉತ್ಸಾಹ. ಬಿಸಿ ಅಡುಗೆ ಮಾಡಿರ್ತೀನಿ, ಬೇಗ ಬಂದು ಬಿಡಿ ಅಂದು ಬೀಳ್ಕೊಟ್ಟಿದ್ದಳು. ಆದರೆ ಗಂಟೆ ಎರಡಾದರೂ ಪತ್ತೆ ಇಲ್ಲ. ಆಸಾಮಿ ಕಂಪ್ಯೂಟರ್ ಒಂದಿದ್ರೆ ಇಡೀ ಪ್ರಪಂಚನೇ ಮರೆತು ಬಿಡ್ತಾನೆ. ಸದಾಕಾಲ ಬ್ಯುಸಿಯಾಗಿರ್ತಾನೆ. ಇವತ್ತು ಯಾವ ಶನಿ ವಕ್ಕರಿಸ್ತೋ ಇವರಿಗೆ ಬಿಡುವಾಗಿಲ್ಲ ಎಂದು ಸಮಾಧಾನ ಪಟ್ಟುಕೊಳ್ಳಲು ಯತ್ನಿಸಿದಳು. ಕನ್ನಡಿಗೆ ತನ್ನನ್ನು ತೆರೆದುಕೊಂಡು ಧರಣಿ ಮುಂಗುರುಳನ್ನು ಸುರುಳಿ ಸುರುಳಿ ಮಾಡಿಕೊಳ್ಳತೊಡಗಿದಳು. ಆ ರೀತಿ ಸುರುಳಿ ಸುರುಳಿಯಾದ ಮುಂಗುರುಳು ಪ್ರೇಮ್ಗೆ ತುಂಬ ಇಷ್ಟ ಅಂತ ಅವಳಿಗೆ ಗೊತ್ತು. ತನ್ನ ಜಡೆಯನ್ನು ಬಿಡಿಸಿ ನೇರವಾಗಿ ಬಾಚಣಿಕೆಯಿಂದ ಬಾಚಿ ಬೆರಳಿಗೆ ಹಾಕಿಕೊಂಡಿದ್ದ ರಬ್ಬರ್ ಬ್ಯಾಂಡನ್ನು ಹಲ್ಲಿನ ಸಹಾಯದಿಂದ ಹಿಗ್ಗಿಸಿ ಕೂದಲಿಗೆ ಹಾಕಿ ನೀಳ ಕೂದಲನ್ನು ಪ್ರೀತಿಯಿಂದ ಮುಟ್ಟಿಕೊಂಡಳು. ಬಾಗಿಲ ಕಡೆ ಇಣುಕಿದಳು. ಆದರೆ ಗಂಡ ಬರಲಿಲ್ಲ. ಹೊಟ್ಟೆ ಬೇರೆ ತಾಳ ಹಾಕುತ್ತಿದೆ. ಬಿಸಿ ಅಡುಗೆ ತಣ್ಣಗಾಗುತ್ತಿದೆ. ತನಗೆ ಬೇಕಾದವರನ್ನು ಕಾಯುವುದರಲ್ಲಿ ತುಂಬ ಹಿತವಿದೆ ಅನ್ನಿಸಿದ್ದದ್ದು ಈಗ ಸಂಕಟವೂ ಆಗುತ್ತೆ ಅಂತ ಅನ್ನಿಸತೊಡಗಿತ್ತು. ತನ್ನ ಮದುವೆ ನಿಶ್ಚಯ ಆದ ದಿನಗಳ ಬಗ್ಗೆ ನೆನಪಾಯಿತು. ಆ ದಿನ ಬುಧವಾರ. ಎಲ್ಲ ಹುಡುಗರ ಹಾಗೆ ಇವನು ಬಂದು ನನ್ನನ್ನು ನೋಡಿ ಬೇಡ ಅಂತ ಹೋಗ್ತಾನೆ ಅಂದುಕೊಂಡಿದ್ದೆ. ಆದರೆ ಹಾಗಾಗಲಿಲ್ಲ. ನನ್ನನ್ನು ನೋಡಿದವನು ಪಕ್ಕದ ಮನೆಯ ಚಿಕ್ಕಮ್ಮನ ಮಗಳನ್ನೂ ನೋಡಿದ. ಒಂದೇ ದಿನ 2 ಹೆಣ್ಣು. ಯಾರನ್ನು ಒಪ್ತಾನೆ ಅಂತ ನಮ್ಮ ನಿರೀಕ್ಷೆ. ಹುಡುಗ ಮತ್ತು ಅವನ ತಾಯಿ ನನ್ನ ಜೊತೆ ಚೆನ್ನಾಗಿ ಮಾತನಾಡಿದ್ರು. ನನ್ನನ್ನೇ ಒಪ್ಪಬಹುದು ಅಂತ ಚಿಕ್ಕಮ್ಮನ ಮಗಳು ಸ್ವಾತಿಯ ನಂಬಿಕೆ. ಆದರೆ ನಾನು ತಲೆಕೆಡಿಸಿಕೊಂಡಿರಲಿಲ್ಲ. ಆದರೆ ಆಗಲಿ, ಹೋದರೆ ಹೋಗಲಿ ಅಂತ ಸುಮ್ಮನಿದ್ದೆ. ಆದರೆ ಹುಡುಗ ನನ್ನನ್ನೇ ಒಪ್ಪಿದ್ದಾನೆ ಅಂದಾಗ ನನಗೆ ಅಚ್ಚರಿ. ಹಾಗಂತ ಹುಡುಗ ತ್ರಿಪುರ ಸುಂದರನೇನಲ್ಲ. ಅವನು ತಲೆಯ ಮುಂಭಾಗದ ಕಾರ್ನರ್ ಸೈಟುಗಳನ್ನು ಮಾರಿಕೊಂಡಿದ್ದ. ಹಾಗಂತ ನಾನು ಹೇಳಿದಾಗ ಹುಡುಗನಿಗೆ ಹಣೆಯೇ ದೊಡ್ಡದು ಅಂತ ಅವರ ಸಮಜಾಯಿಷಿ. ಆದರೆ ಹುಡುಗ ಓದಿದ್ದಾನೆ, ಒಳ್ಳೆಯ ಉದ್ಯೋಗ ಅಂದಾಗ ಮಿಕ್ಕಿದ್ದೆಲ್ಲ ಗೌಣವಾಯಿತು. ನೋಡುತ್ತಿದ್ದಂತೆ ದೀಪಶಾಸ್ತ್ರವೂ ಆಯಿತು. ಹಾಗೆಯೇ ಮದುವೆಗೆ ಮುನ್ನವೇ ಡಿಸೆಂಬರ್ ತಿಂಗಳ ಒಂದು ಮಟಮಟ ಮಧ್ಯಾಹ್ನ ಕೆನ್ನೆಗೆ ಮುತ್ತಿನ ಶಾಸ್ತ್ರವೂ ಆಯಿತು. ಹಳೆಯ ಮುತ್ತಿನ ನೆನಪಾಗಿ ಧರಣಿಗೆ ಕೆನ್ನೆ ರಂಗಾಯಿತು. ಈ ನಡುವೆ ಮುಂಚಿನ ಹಾಗೆ ಈಗ ಮುದ್ದಿಸಲ್ಲ ಅಂತ ಬೇಸರವೂ ಆಯಿತು. ಆದರೆ ಪ್ರೀತಿಯಿಂದ ಅವರನ್ನು ನೆನೆಸಿಕೊಂಡು ತಮ್ಮ ಮದುವೆಯ ಆಲ್ಬಮ್ ನೋಡುತ್ತಾ ಕೂತಳು. ಮದುವೆಯಲ್ಲಿ ತಾನು ಎಷ್ಟು ಚಂದ ಇದ್ದೆ ಅನ್ನಿಸಿತು. ಮದುವೆಯ ನೆನಪು, ಆ ಉತ್ಸಾಹಗಳನ್ನು ನೆನೆದು ಅವಳಿಗೆ ಪುಳಕವಾಯಿತು. ತಮ್ಮಿಬ್ಬರ ಪ್ರೀತಿಗೆ 6 ವರ್ಷವೇ ಆಯಿತಾ ಎಂದು ಆಶ್ಚರ್ಯಗೊಂಡಳು. ಪಕ್ಕದಲ್ಲೇ ಅದಕ್ಕೆ ಸಾಕ್ಷಿಯಾಗಿ ಮಲಗಿರುವ ಮುದ್ದಿನ ಮಗಳು ಸ್ಪರ್ಶಾಳನ್ನು ಕಂಡು ಸಂತಸವೂ ಆಯಿತು. ಮಗಳ ಹೊದಿಕೆ ಸರಿ ಮಾಡಿ ಅವಳ ತಲೆ ನೇವರಿಸಿದಳು. ಧರಣಿಗೆ ಗಂಡನ ಜೊತೆ ಒಂದು ಚಂದದ ಬಾಳುವೆ ನಡೆಸಬೇಕೆಂಬ ಎಲ್ಲಿಲ್ಲದ ಬಯಕೆ. ಗಂಡನಿಗಾಗಿ ನಿರೀಕ್ಷಿಸಬೇಕು. ಆತ ಬಂದಾಗ ಕೆನ್ನೆ ಒಡ್ಡಿ ನಿಲ್ಲಬೇಕು. ಉಸಿರುಗಟ್ಟುವಂತೆ ಅವನ ಅಪ್ಪುಗೆಯಲ್ಲಿ ಕಳೆದು ಹೋಗಬೇಕು. ಪ್ರೀತಿಯ ರಭಸದಲ್ಲಿ ಕೊಚ್ಚಿ ಹೋಗಬೇಕು. ಅವನು ಕೂಡ ಹಾಗೆಯೇ ಬಹಳ ಮುತುವರ್ಜಿಯಿಂದ ಅವಳನ್ನು ಪ್ರೀತಿಸುತ್ತಿದ್ದ. ನಿಮ್ಮದು ಅಪರೂಪದ ದಾಂಪತ್ಯ ಅಂತ ಕಂಡವರೆಲ್ಲ ಅಂದರು. ನಾ ಕೂಡ ಅಂದೆ. ದಾಂಪತ್ಯವು ಒಳ್ಳೆಯ ದಾಂಪತ್ಯವಾಗಬೇಕಾದರೆ ಒಂದಿಷ್ಟು ಪಥ್ಯಗಳಿವೆ. ಅವನ್ನು ಪಾಲಿಸಿದರೆ ದಾಂಪತ್ಯವೆಂಬುದು ಒಳ್ಳೆಯ ಸಾಂಗತ್ಯ. ಈ ಪಥ್ಯಗಳು ಅಂದರೆ ಗಂಡು ಬೇರೆ ಹೆಣ್ಣಿನ ಜೊತೆ ಸಂಬಂಧ ಇಟ್ಟುಕೊಳ್ಳಬಾರದು. ಹೆಂಗಸು ಕೂಡ ಅಷ್ಟೇ, ಬೇರೆ ಗಂಡಸರ ಜೊತೆ ಸಂಪರ್ಕ ಇಟ್ಟುಕೊಳ್ಳಬಾರದು. ಅನುಮಾನಕ್ಕೆ ಎಡೆ ಮಾಡಿಕೊಡಬಾರದು ಮತ್ತು ಪರಸ್ಪರ ಅನುಮಾನಿಸಬಾರದು. ಏನೇ ಆಗಲಿ ಕುಟುಂಬಕ್ಕೆ ನಾನು ನನ್ನದು ಎಂಬ ವಸ್ತುವಿಗೆ ಮೊದಲ ಪ್ರಾಧಾನ್ಯತೆ ಕೊಡಬೇಕು ಇತ್ಯಾದಿ ಪಥ್ಯಗಳ ಬಗ್ಗೆ ಹೇಳಿದ್ದೆ. ಈ ಪಥ್ಯಗಳನ್ನು ಬದುಕೇ ಹೇಳಿಕೊಡುತ್ತದೆ ಮತ್ತು ಪಥ್ಯವುಳ್ಳ ದಾಂಪತ್ಯವೇ ಬದುಕನ್ನು ನಡೆಸುತ್ತದೆ. ಈ ಮಟ್ಟಿಗೆ ನಾನು ಸುಖಿ. ನನಗೆ ಎಲ್ಲ ಸಿಕ್ಕಿದೆ. ಪಥ್ಯಗಳನ್ನು ಪಾಲಿಸಿದ್ದೇನೆ. ನನ್ನ ಗಂಡನು ಶ್ರೀರಾಮಚಂದ್ರ ಅಂದುಕೊಂಡಿದ್ದಳು ಧರಣಿ. ಆದರೆ ಅವನು ಅವಳನ್ನು ಸಂಧಿಸಿದ. ಅವಳ ಹೆಸರೇ ಮುಗಿಲ. ಅಲ್ಲಿ ಧುಮುಗುಡುವ ಸಿಟ್ಟಿತ್ತೇ ವಿನಃ ತಂಪೆರವ ಮಳೆಹನಿ ಇರಲಿಲ್ಲ. ಯಾಕೆ ಇಷ್ಟು ಹೊತ್ತು ಪ್ರೇಮ್? ಗರ್ಜಿಸಿದಳು ಅವಳು. ಮೈಯಲ್ಲಿನ ನೆತ್ತರು ಮುಖಕ್ಕೆ ಹರಿದು ಬಂದಂತೆ. ಕೋಪ ಮಾಡ್ಕೋಬೇಡ ಮುಗಿಲ. ಕೆಲಸ ಕಾರ್ಯ ಮುಗಿಸಿ ಬರಬೇಕಲ್ಲ. ಐಸನ್ನು ನೆತ್ತಿಯ ಮೇಲೆ ಇಡುವಂತೆ ಮಾತನಾಡಿದ. ಹಾಗಾದರೆ ನಾನು ಕಾಯೋದ್ರಲ್ಲಿ ಏನೂ ಅರ್ಥ ಇಲ್ಲವಾ? ಅವಳು ಅಬ್ಬರಿಸತೊಡಗಿದಳು. ಕೈಯಲ್ಲಿ ಇದ್ದುದನ್ನು ಎಸೆಯತೊಡಗಿದಳು.
ಆದರೆ ಪ್ರೇಮ್ ಮಾತ್ರ ತಣ್ಣಗೆ ಕೂತಿದ್ದ. ತಂಪಾದ ಬೀರ್ ಕುಡಿದವನಂತೆ ಸಿಗರೆಟ್ ಹಚ್ಚಿಕೊಂಡು ಹೊಗೆ ಉಗುಳತೊಡಗಿದ್ದ. ಇದು ಯಾವಾಗಲೂ ಆಗುತ್ತಿದ್ದದ್ದು ಹೀಗೆಯೇ. ಅವಳು ರಾಂಗ್ ಆದಾಗ ಅವನು ತೆಪ್ಪಗಾಗಿ ಬಿಡುತ್ತಿದ್ದ. ಕಡೆಗೆ ಅವಳೇ ಮಾತನಾಡಿಸಿಕೊಂಡು ಬರುತ್ತಿದ್ದಳು. ಈಗಲೂ ಅವಳೇ ಮಾತನಾಡಿಸಿಕೊಂಡು ಬಂದಳು. ಸಾರಿ ಅನ್ನುತ್ತಾ ಇಷ್ಟು ಹೊತ್ತು ಬೇಕಾಯ್ತೇನೆ ಕಾರ್ಟೂನ್ ಅಂತ ಮುತ್ತಿನ ದಂಡ ಕಟ್ಟಿದ. ಬೆರಳ ಹೆಣಿಗೆಗೆ ಹಾಕಿ ಕುಂತ. ಇಬ್ಬರು ಮಾತನಾಡತೊಡಗಿದರು. ಅವಳು ಹಾಗೆ ತಬ್ಬಿ ಕೂತಳು. ಪಿಸಿ ಪಿಸಿ ಅಂದುಕೊಂಡರು. ಗುಸುಗುಸು ಮಾತನಾಡಿದರು. ಸಮಯ ಅನ್ನುವುದು ಕಳೆದು ಹೋಯಿತು. ಕಡೆಗೆ ಅವಳಂದಳು, ನಾಳೆ ನಾನು ಮೈಸೂರಿಗೆ ಹೋಗ್ತಿದ್ದೀನಿ. ಯಾಕೆ, ಏನು ವಿಷಯ? ಕುತೂಹಲದಿಂದ ಅವನಂದ. ನನ್ನ ಡಿವೋರ್ಸ್ ಕೇಸ್ ಕೋರ್ಟ್ನಲ್ಲಿ ನಡೀತಾ ಇರೋದು ನಿಮಗೆ ಗೊತ್ತಿಲ್ವಾ? ಏನೂ ತಿಳಿದವರ ಥರ ಮಾತನಾಡ್ತೀರಲ್ಲ, ಸರಕ್ಕನೆ ಅಂದಳು. ಅವನು ಎಚ್ಚೆತ್ತುಕೊಳ್ಳುತ್ತಾ, ಸಾರಿ, ನನಗೆ ಹೊಳಿಲಿಲ್ಲ. ಹೋದರೆ ಯಾವಾಗ ಬರ್ತೀಯಾ ಅಂದ. ಯಾಕೆ, ನಾನು ಬರೋದರ ಬಗ್ಗೆ ಏನು ಕಾಳಜಿ? ಹೋಗ್ತಾ ಟ್ರೈನ್ ಆಕ್ಸಿಡೆಂಟ್ ಆಗಿ ನಾನು ಸತ್ತು ಹೋಗ್ತೀನಿ ಅಂತನಾ? ಅಸಂಬದ್ಧವಾಗಿ ಅಂದಳು. ಏನಾಯ್ತು ಮುಗಿಲ, ಯಾಕೆ ಹೀಗೆ ಮಾಡ್ತೀಯಾ? ನಡಿ, ಮನೆಗೆ ಬಿಡ್ತೀನಿ ಅಂತ ಎಬ್ಬಿಸಿಕೊಂಡು ಹೊರಟ. ಯಾವಾಗಲೂ ಆಗುತ್ತಿದ್ದದ್ದೇ ಹೀಗೆ. ಅವಳಿಂದ ವಿಪರೀತ ತೊಂದರೆ ಆದರೂ ಕೂಡ ಅವಳ ಬೆನ್ನು ಬೀಳುತ್ತಿದ್ದ. ಹಿಂದಿನ ದಿನ ಜಗಳ ಆಡಿ ಇವಳ ಸಹವಾಸನೆ ಸಾಕೆಂದು ತೀರ್ಮಾನ ಮಾಡಿ ಮರುದಿನ ಶಿಸ್ತಾಗಿ ಅವಳನ್ನು ಭೇಟಿ ಮಾಡುತ್ತಿದ್ದ. ಮತ್ತೆ ಕಿರಿಕಿರಿ, ಮತ್ತೆ ಸಮಾಧಾನ. ಒಮ್ಮೊಮ್ಮೆ ಕೆಲಸದಲ್ಲಿ ಗಮನ ಇಡಲು ಆಗದಷ್ಟು ಅವಳಿಂದ ಮಾನಸಿಕ ಹಿಂಸೆ ಮತ್ತು ತೊಂದರೆ ಆಗಿಬಿಡುತ್ತಿತ್ತು. ಆದರೆ ಅವಳು ಒಂದು ಚೂರು ಸೋತು ಬಂದರೆ ಅವನು ಕರಗಿ ನೀರಾಗಿ ಬಿಡುತ್ತಿದ್ದ. ಹೀಗೆ ನಡೆದಿತ್ತು ಪ್ರಣಯ. ಅವನ ಮನಸ್ಸು ಹಾಗೂ ಯೋಚಿಸುತ್ತಿತ್ತು. ಅಲ್ಲಿ ಹೆಂಡತಿ ಯಾವ ಪ್ರತಿರೋಧವಿಲ್ಲದೆ ಇಡೀ ಮೈ ಮನಸ್ಸನ್ನು ಅರ್ಪಿಸಿಕೊಳ್ಳುವಾಗ ಇಲ್ಲಿ ಇವಳ ಹತ್ತಿರ ನಾನೇಕೆ ಹೀಗೆ ಅಂಗಲಾಚುತ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದ. ಆದರೆ ಈ ಕಡೆ ಧರಣಿ ಬೇಸತ್ತು ಕೂತಿದ್ದಳು. ಗಂಡ ಇನ್ನೂ ಮನೆಗೆ ಬರಲಿಲ್ಲವಲ್ಲ ಎಂದು ಕೂಡಿ ಕಾಡುವ ಗೆಳೆಯ, ಮುದ್ದಾದ ಮಗುವನ್ನು ಕೈಗಿತ್ತ ಇನಿಯ ಬರಲಿಲ್ಲವೇಕೆ ಎಂದು ಕಾದೇ ಕಾದಳು. 2ಕ್ಕೆ ಬರ್ತೇನೆ ಎಂದಿದ್ದ ಗಂಡ ಸಂಜೆ 7ಕ್ಕೆ ಮನೆಗೆ ಬಂದ. ಇವಳು ಕೆನ್ನೆ ಒಡ್ಡಿ ನಿಂತಳು. ಅವನಿಗೆ ಮುದ್ದಿಸಲು ಆಸಕ್ತಿ ಇರಲಿಲ್ಲ. ಮುಗಿಲ ಆಗಲೇ ಬರಿದು ಮಾಡಿ ಕಳಿಸಿದ್ದಳು. ಯಾಂತ್ರಿಕವಾಗಿ ಮುತ್ತಿಟ್ಟ. ನಂತರ ತಲೆ ತಪ್ಪಿಸಿಕೊಂಡು ಓಡಾಡಿದ. ಹೆಂಡತಿ ಏನಾದರೂ ಕೇಳಿದರೆ ಪೂರೈಸುವುದು ಹೇಗೆ ಎಂಬ ಪಾಪಪ್ರಜ್ಞೆ. ಹೆಂಡತಿ ಮುಟ್ಟಿದರೆ ಮೈಮೇಲೆ ಚೇಳು ಕುಟುಕಿದಂತಾಗುತ್ತಿತ್ತು. ಅವಳು ತಬ್ಬಿದರೆ ಉಸಿರು ಕಟ್ಟಿದಂತಾಗುತ್ತಿತ್ತು. ಹೀಗಾಗಿ ಅವಳ ಮಾನಸಿಕ ಮತ್ತು ದೈಹಿಕ ನಿರೀಕ್ಷೆಯ ಬಗ್ಗೆ ಒಳಗೊಳಗೆ ದಿಗಿಲಾಗುತ್ತಿತ್ತು. ನಗುತ್ತಾ ಊಟ ಮಾಡುವ ನಾಟಕವಾಡಿದ. ಅವಳಿಗೆ ಬೆನ್ನು ಹಾಕಿ ಮಲಗುತ್ತಿದ್ದ. ಆದರೆ ಅವಳು ಅಂದುಕೊಳ್ಳುತ್ತಿದ್ದುದು ಗಂಡ ತುಂಬ ಆಯಾಸಗೊಂಡಿದ್ದಾನೆ. ಅದೇ ರೀತಿ ಸಾಕಷ್ಟು ಬಾರಿ ಅಂದುಕೊಂಡಿದ್ದಳು. ಆದರೆ ಅವರಿವರ ಮುಗಿಲಾಳ ಬಗ್ಗೆ ಹೇಳಿದಾಗ ಸಣ್ಣಗೆ ಭಯ ಬಂತು. ಆ ದಿನ ಅವನೆಂದ, ಇವತ್ತು ಗೆಸ್ಟ್ ಬರ್ತಿದ್ದಾರೆ, ಏನಾದರೂ ಒಳ್ಳೆ ಅಡಿಗೆ ಮಾಡು. ಹಾಗಂದಿದ್ದೇ ತಡ. ಧರಣಿ ಬಗೆ ಬಗೆಯಾದ ತಿಂಡಿ ಮಾಡಿದಳು. ಊಟಕ್ಕೆ ಅಣಿ ಮಾಡಿದಳು. ಮಧ್ಯಾಹ್ನದ ಹೊತ್ತಿಗೆ ಗೆಸ್ಟ್ ಆಗಿ ಬಂದವಳು ಮುಗಿಲ. ಧರಣಿ ಬೆಚ್ಚಿದಳು. ಗಂಡ ಮುಗಿಲಳನ್ನು ಪರಿಚಯಿಸಿದ. ಧರಣಿ ನಗುತ್ತಲೇ ಮಾತನಾಡಿದಳು. ನೀರು ಕೊಟ್ಟಳು. ಪಳಪಳನೆ ಹೊಳೆಯುವ ತಟ್ಟೆಯಲ್ಲಿ ಹೊಗೆಯಾಡುವ ಅಡುಗೆಯನ್ನು ಬಡಿಸಿದಳು. ಗಾಜಿನ ಲೋಟದಲ್ಲಿ ನೀರಿಟ್ಟಳು. ಅವಳು ತಿಂದು ತೇಗುವುದನ್ನು ತಾನೇ ಕಂಡಳು. ಬರ್ತೀನಿ ಮೇಡಮ್ ಎಂದು ಆಕೆ ಹೊರಟಾಗ ಶುಭ ಹಾರೈಸಿದಳು. ಅವಳು ಗಂಡನ ಬೈಕ್ನಲ್ಲಿ ಚಕ್ರದ ಕಡೆ ಕಾಲು ಇಳಿಬಿಟ್ಟು ಕೂತಳು. ಬೈಕು ಜಿಗಿದು ಓಡಿತು. ಧರಣಿಗೆ ಅವರ ಬಗ್ಗೆ ಒಂದಿನಿತೂ ಅನುಮಾನ ಬರಲಿಲ್ಲ. ಜನ ಸುಮ್ಮನೆ ಸುಳ್ಳು ಹೇಳುತ್ತಿದ್ದಾರೆ ಅಂದುಕೊಂಡಳು. ತನ್ನ ಪಾಡಿಗೆ ತಾನಾದಳು. ಆದರೆ ಅದಕ್ಕೆ ಒಂದು ವಾರದಲ್ಲಿ ಆನಂದರಾವ್ ಸರ್ಕಲ್ ಬಳಿ ಮಗಳನ್ನು ಶಾಲೆಗೆ ಬಿಟ್ಟು ಬರುವಾಗ ಅದೇ ಮುಗಿಲ ಬೈಕ್ನಲ್ಲಿ ತನ್ನ ಗಂಡನ ಬೆನ್ನಿಗೆ ತನ್ನ ಎದೆ ಅಂಟಿಸಿಕೊಂಡು ಕೂತದ್ದನ್ನು ಕಂಡಳು. ಧರಣಿ ಒಂದು ಕಡೆ ಕೂತು ಅಂದುಕೊಂಡಳು, ಅವರನ್ನು ಅವರ ಪಾಡಿಗೆ ಬಿಟ್ಟು ನಾ ಎದ್ದು ಬಿಡಲಾ? ಈ ಬಿರುಕು ಬಿಟ್ಟ ಸಂಬಂಧಕ್ಕೆ ವಿಚ್ಛೇದನ ಕೊಟ್ಟು ನಡೆದು ಬಿಡಲಾ ಅನಿಸಿತು. ಆದರೆ ಮಗು ಕುಂತು ಚಿಂತಿತಳಾದಳು. ಪ್ರಶ್ನೆಗಳೆದ್ದವು. ಗಂಡಸಿಗೆ ಹೇಗೆ ಮನಸ್ಸು ಬರುತ್ತೆ ಹೆಣ್ಣಿಗೆ ಈ ರೀತಿ ದ್ರೋಹ ಮಾಡಲು? ಅವರ ಆತ್ಮಸಾಕ್ಷಿ ಅವರನ್ನು ಪ್ರಶ್ನೆ ಮಾಡೋಲ್ವೇ? ನಾವು ಹೀಗೆ ಮಾಡಿದರೆ ಗಂಡಸು ಸುಮ್ಮನಿರ್ತಾರೆಯೇ? ರಾತ್ರಿ ಗಂಡ ಬಂದ. ಪಾಪ ಪ್ರಜ್ಞೆಯೇ ಇಲ್ಲದ ಗಂಡನ ಬಗ್ಗೆ ಅವಳಿಗೆ ಬೇಸರ. ಸ್ವಲ್ಪವೂ ಸಹಕರಿಸಲಿಲ್ಲ. ಅವನಿಗೂ ಅದೇ ಬೇಕಿತ್ತು. ಅವಳಿಗೆ ಬೆನ್ನು ಹಾಕಿ ಮಲಗಿದ. ಆದರೆ ಧರಣಿ ನಿದ್ದೆ ಮಾಡಲಿಲ್ಲ. ಒಂದು ಹಾಳೆಯ ಮೇಲೆ ತನ್ನೆಲ್ಲ ಭಾವನೆಗಳನ್ನು ಇಳಿಸಿದಳು. ಪ್ರೇಮ್, ನಿನಗೆ ನಾನು ಏಕೆ ಬೇಡವಾದೆ ಅಂತ ಗೊತ್ತಿಲ್ಲ. ನಿನಗೆ ಮುಗಿಲಾಳ ಜೊತೆ ಸಂಬಂಧ ಇದೆ ಅಂತ ಗೊತ್ತಾದ ಮೇಲೂ ತಾಳ್ಮೆಯಿಂದ ಈ ಪತ್ರ ಬರೆಯುತ್ತಿದ್ದೀನಿ. ನೀವೆಲ್ಲ ಹೆಂಡತಿ ಏನಂದುಕೊಂಡಾಳೋ ಎಂದು ಹತ್ತಿರರಾಗಲು ಬರುತ್ತೀರೇ ವಿನಃ ಪ್ರೀತಿಪೂರ್ವಕವಾಗಿ ಅಲ್ಲ. ವಾರಕ್ಕೆ 2 ಬಾರಿ ಸಂಧಿಸಿಬಿಟ್ಟರೆ ಅಲ್ಲಿಗೆ ನಾನು ಉತ್ತಮ ಗಂಡ ಅಂತ ನೀವೆಂದುಕೊಳ್ಳಬಹುದು. ಆದರೆ ಅದು ಸತ್ಯವಲ್ಲ. ನಿಜ ಹೇಳಬೇಕೆಂದರೆ ಸಂಭೋಗಗಳು ಆರಂಭದ ಆಕರ್ಷಣೆಗಳೇ ಹೊರತು ಪ್ರತಿನಿತ್ಯ ಬೇಡುವಂತಹವುಗಳಲ್ಲ. ನಿಜವಾಗಲೂ ಹೆಂಡತಿಗೆ ಬೇಕಾಗುವುದೇ ಬೇರೆ. ಹೆಂಡತಿ ಕೇಳುವುದು ಒಂದು ಹಿತವಾದ ಅಪ್ಪುಗೆ ಮತ್ತು ಒಳ್ಳೆಯ ಬಟ್ಟೆ ತೊಟ್ಟಾಗ ಗಂಡನ ಮೆಚ್ಚುಗೆ ಹಾಗೂ ತುಟಿಗೆ ಸಿಹಿಯಾದ ನೀಡಿಕೆ.
ಇವೆಲ್ಲವೂ ಮಿಗಿಲಾಗಿ ಗಂಡನ ತುಂಟತನಗಳೇ ಹೆಂಡತಿಗೆ ಪ್ರಿಯ. ವಿಪರ್ಯಾಸವೆಂದರೆ ಗಂಡಸು ಮುಖ್ಯವಾದವುಗಳನ್ನೇ ಬಿಟ್ಟು ಬಿಡುತ್ತಾನೆ. ಬಯಕೆ ತೀರಿಸಿಬಿಟ್ಟರೆ ಅಲ್ಲಿಗೆ ಮುಗಿಯಿತು ಅಂದುಕೊಳ್ಳುತ್ತಾನೆ. ಅದು ಶುದ್ಧ ತಪ್ಪು. ಮಗು ಹುಟ್ಟಿದ ಮೇಲೆ ನಿನಗೆ ನನ್ನ ಮೇಲೆ ಆಕರ್ಷಣೆ ಕಮ್ಮಿಯಾಯಿತು ಅಂತ ಇತ್ತೀಚೆಗೆ ನನಗೆ ಅನ್ನಿಸಿದೆ. ಆ ಕಾರಣ ನಿನ್ನ ಮನಸ್ಸು ಬೇರೆ ಹೆಂಗಸರ ಕಡೆ ಹಾರತೊಡಗಿದೆ. ಇದು ಸರಿಯಲ್ಲ ಅಂತ ನಿನಗೆ ಅನ್ನಿಸದಿರುವುದೇ ದುರಂತ. ಒಂದು ತಿಳಿದುಕೋ, ಮಗು ಹುಟ್ಟಿದಾಗ ತಾಯಿ ಮಗುವಿಗೆ ಅಂಟಿಕೊಳ್ಳುವುದು ತುಂಬ ಸಹಜ. ಹಾಗಂತ ಗಂಡನನ್ನು ನಿರ್ಲಕ್ಷಿಸಬೇಕು ಅನ್ನುವುದಲ್ಲ ಅವಳ ಉದ್ದೇಶ. ಹೆಣ್ಣಿನ ಕಷ್ಟ ನಿನಗೇನು ಗೊತ್ತು? ನೀನೇನೋ ಜೀವರಸ ಕಳಚಿ ಬೀಳುವ ಮುನ್ನ ಮುತ್ತು, ರತ್ನ, ಚಿನ್ನ, ಬಂಗಾರ ಅಂತೆಲ್ಲ ಅಂದು ಬಿಡುತ್ತಿ. ಆದರೆ ಕಳಚಿ ಬಿದ್ದ ನಂತರ ನಿನ್ನ ಪಾಡಿಗೆ ನೀನು ಮಗ್ಗುಲಾಗಿ ಬಿಡುತ್ತಿ. ಆದರೆ ದೈಹಿಕ ಸಮಸ್ಯೆಗಳು ನನ್ನನ್ನು ಮಲಗಲು ಬಿಡುವುದಿಲ್ಲ. ಇದು ಎಲ್ಲ ಹೆಣ್ಣಿಗೂ ಆಗುವಂಥದ್ದೇ. ಆದರೆ ನೀನು ಇದನ್ನೇ ಸ್ವಾರ್ಥಕ್ಕೆ ಬಳಸಿಕೊಂಡರೆ ಸರಿಯೇ? ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ, ಅಷ್ಟೇ ದುಃಖವಾಗಿದೆ. ಅದಕ್ಕೆ ಅಪ್ಪ ಅಮ್ಮನ ಮುಖ ನೋಡಿದರೆ ಮನಸ್ಸು ಸಮಾಧಾನವಾಗಬಹುದು ಅಂತ ಮಗು ಕರೆದುಕೊಂಡು ನನ್ನೂರಿಗೆ ಹೊರಟಿದ್ದೇನೆ. ಬಾಯ್. ಹಾಗಂತ ಪತ್ರ ಬರೆದು ಅವನ ಪಕ್ಕ ಇಟ್ಟು ಬೆಳಗಾಗುತ್ತಲೇ ಒಂದು ಬ್ಯಾಗಿಗೆ ಬಟ್ಟೆ ತುಂಬಿಕೊಂಡು ಮಲಗಿದ್ದ ಮಗಳನ್ನು ಎಬ್ಬಿಸಿಕೊಂಡು ನಿದ್ದೆಗಣ್ಣಿಗೆ ನೀರು ಹಾಕಿಸಿ ಸೆಲ್ಫ್ ಲಾಕ್ ಡೋರನ್ನು ಹೊರಗಿನಿಂದಲೇ ಎಳೆದುಕೊಂಡು ನಡೆದೇ ಬಿಟ್ಟಳು. ಅವಳ ಕಿರುಬೆರಳು ಹಿಡಿದುಕೊಂಡು ಬಸ್ಸಿನಲ್ಲಿ ಕೂತು ಕಿಟಕಿಯಿಂದ ಆಚೆ ದೃಷ್ಟಿ ಹರಿಸಿದ ಧರಣಿಗೆ ಅದೇ ಯೋಚನೆ. ಹೆಂಡತಿಗೆ ನಿಷ್ಠನಾಗಿ ಇರದವನ ಜೊತೆ ಎಂಥ ಬಾಳುವೆ? ಅಪ್ಪನೊಡನೆ ಮಾತನಾಡಿ ವಿಚ್ಛೇದನ ಮಾಡಿಕೊಳ್ಳಬೇಕು. ಇಡೀ ಬದುಕನ್ನು ಸ್ಪರ್ಶಾಳಿಗಾಗಿ ಮುಡಿಪಿಡಬೇಕು. ಈ ಯೋಚನೆಗಳು ಮನಸ್ಸನ್ನು ಮುತ್ತಿರುವಾಗಲೇ ಮೈಸೂರು ಬಂತು. ಅಲ್ಲಿಂದ ಆಟೋ ಹಿಡಿದು ಕುವೆಂಪು ನಗರದ ಅಪ್ಪನ ಮನೆಯ ಅಂಗಳಕ್ಕೆ ಕಾಲಿಟ್ಟಳು ಧರಣಿ. ಅಂಗಳಕ್ಕೆ ಕಾಲಿಡುತ್ತಲೇ ಕಾಣಿಸಿದ್ದು ಶ್ರಾವಣಿಯ ಮಗಳು ಹರಿಣಿ. ಧರಣಿಯನ್ನು ಕಂಡೊಡನೆಯೇ ಚಿಕ್ಕಮ್ಮ ಅಂತ ಓಡಿ ಬಂತು. ಧರಣಿ ಲಲ್ಲೆಗೆರೆದಳು. ಸ್ಪರ್ಶ ಹತ್ತಿರಲಾದಳು. ಮೂವರು ಚಿಲಿಪಿಲಿಗುಟ್ಟುತ್ತಾ ಮನೆಯನ್ನು ಹೊಕ್ಕರು. ಪಾಠಶಾಲೆಗೆ ಧಾವಿಸಿದರು ಅಮ್ಮ. ಅಮ್ಮನ ಮುಖ ನೋಡುತ್ತಲೇ ಎಂಥದೋ ಸಂತೋಷ. ಯಾಕಾದರೂ ನಾನು ದೊಡ್ಡವಳಾದೆನೋ ಅನ್ನಿಸಿತು ಧರಣಿಗೆ. ಇಲ್ಲವಾದರೆ ಸ್ಪರ್ಶಳಂತೆ ಅಮ್ಮನನ್ನು ತಬ್ಬಿ ಅವಳ ನಮ್ಮವಳೆಂಬ ಮಮಕಾರ ಕಂಡು ಎಲ್ಲರನ್ನೂ ಮರೆತು ಬಿಡಬಹುದಾಗಿತ್ತು. ಅಷ್ಟರಲ್ಲಿ ಅಮ್ಮನೇ ಈಗ ಬಂದ್ಯಾ ಧರಣಿ ಅಂದರು ಪ್ರೀತಿಯಿಂದ. ಆದರೆ ಅವರ ಮುಖದಲ್ಲಿ ಗೆಲುವಿರಲಿಲ್ಲ. ಧರಣಿ ಹೂಗುಟ್ಟುತ್ತಲೇ ಅವರಂದರು, ನಿನ್ನ ಗಂಡನಿಗೆ ಹೇಳಿ ಬರಲಿಲ್ಲವಾ? ಧರಣಿ ಇಲ್ಲಿ ಬಂದಿದ್ದಾಳಾ ಅಂತ ಫೋನ್ ಮಾಡಿದ್ರು ಅಂದಾಗ ಧರಣಿ ಸಿಕ್ಕಿಕೊಂಡಂತಾದಳು. ಆದರೆ ತಪ್ಪಿಸಿಕೊಳ್ಳುತ್ತಾ, ಆ ವಿಷಯ ಬಿಡು, ಆಮೇಲೆ ಹೇಳ್ತೀನಿ, ಮೊದಲು ಕಾಫಿ ಕೊಡು ಎನ್ನುತ್ತಾ ಅಪ್ಪನನ್ನು ಹುಡುಕತೊಡಗಿದಳು. ಮನೆಯಲ್ಲಿ ಅಪ್ಪ ಕಾಣಲಿಲ್ಲ. ಜೊತೆಗೆ ಅಕ್ಕ ಶ್ರಾವಣಿಯೂ ಕಾಣಲಿಲ್ಲ. ಧರಣಿ ಅಮ್ಮನನ್ನು ಅಡಿಗೆ ಮನೆಗೆ ಹಿಂಬಾಲಿಸಿಕೊಂಡು ಬಂದು ಕೇಳಿದಳು, ಅಮ್ಮ, ಶ್ರಾವಣಿ ಬರಲಿಲ್ಲವಾ? ಇಲ್ಲ, ಅವಳ ವಿಷಯವಾಗಿ ಅಪ್ಪ ಹೋಗಿದ್ದಾರೆ ಅಂದರು ಅಮ್ಮ ಜಿಗುಪ್ಸೆಯಿಂದ. ಏನು ವಿಷಯ ಅನ್ನುವ ಹೊತ್ತಿಗೆ ಅಪ್ಪ ಕೂಡ ಬಂದರು. ಅಪ್ಪ ಈಗ ಬರ್ತಿದ್ದೀರಾ ಎಂದು ಧರಣಿ ಓಡಿ ಬಂದಳು. ಹೂನಮ್ಮ ಎನ್ನುತ್ತಾ ಮಗಳಿಗೆ ಹತ್ತಿರರಾದರು ತಂದೆ. ಅವರ ಮುಖದಲ್ಲೂ ಗೆಲುವಿರಲಿಲ್ಲ. ನೀರು ಕುಡಿದು ಸುಧಾರಿಸಿಕೊಂಡರು. ಏನಾಯ್ತಪ್ಪ ಅಂದಳು ಧರಣಿ. ಮಕ್ಕಳು ದೂರದಲ್ಲಿ ಕೇಕೆ ಹಾಕುತ್ತಾ ಆಡುತ್ತಿರುವುದನ್ನು ಕಿಟಕಿಯಿಂದ ನೋಡಿ ಅಪ್ಪ ಮಾತಿಗೆ ಶುರು ಮಾಡಿದರು. ಏನು ಅಂತ ಹೇಳಮ್ಮ? ಒಂದು ಸಣ್ಣ ಬದುಕನ್ನು ಬಾಳೋಕೆ ಆಗಲ್ಲ ಈಗಿನ ಕಾಲದ ಜನಕ್ಕೆ. ದೊಡ್ಡದಾಗಿ ಓದಿದ್ದೀವಿ ಅಂತಾರೆ, ಒಂದು ಸಂಸಾರ ಮಾಡೋಕೆ ಬರಲ್ಲ. ಈ ರೀತಿಗೆ ಮದುವೆ ಬೇರೆ ಕೇಡು ಅಂದರು. ಅವರ ಮಾತು ಮುಗಿದಿರಲಿಲ್ಲ. ಹೊರಗಡೆ ಕೈ ತೋರಿ ಅಂದರು, ಅಲ್ಲಿ ನೋಡಮ್ಮ, ಆ ಮಗು ಇವತ್ತು ಹೇಗೆ ಆಡ್ತಿದೆ ಅಂತ. ನಿನ್ನೆ ಅದರ ಮುಖ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅದರ ಅಪ್ಪನೂ ಅಮ್ಮನೂ ಬೇರೆ ಆಗ್ತಾರೆ ಅಂತ. ಧರಣಿ ಬೆಚ್ಚಿ ಬಿದ್ದಳು. ಅಪ್ಪ ಏನು ಹೇಳ್ತಿದ್ದೀರಿ? ಬೇರೆ ಆಗ್ತಾರಂತ ಅಮ್ಮ. ಡೈವರ್ಸ್ ತಗೋತಾರಂತೆ. ಅವರಿಬ್ಬರಿಗೂ ಹೊಂದಾಣಿಕೆ ಬರ್ತಾ ಇಲ್ವಂತೆ. ಏನು ಮಾಡಲಿ ಹೇಳು? ಅಪ್ಪ ಮತಿಭ್ರಮಣೆಗೆ ಒಳಗಾದಂತೆ ಕಂಡರು. ಅಮ್ಮ ಕಣ್ತುಂಬಿಕೊಂಡರು. ಧರಣಿ ವ್ಯಾಕುಲಗೊಂಡಳು. ತನ್ನ ಪರಿಸ್ಥಿತಿ ನೆನಪಾಯಿತು. ಹೆಚ್ಚು ಕಡಿಮೆ ಅಕ್ಕನ ಪರಿಸ್ಥಿತಿಯೇ ನನ್ನದು ಕೂಡ. ತಾನೂ ವಿಚ್ಛೇದನದ ಆವಹಾಲು ಹೊತ್ತು ಬಂದಿದ್ದರೆ ಅಕ್ಕನದು ಅದೇ ಪರಿಸ್ಥಿತಿಯೇ. ಕಡೆಗೆ ಅಪ್ಪ ಅಂದರು, ಇವೆಲ್ಲ ಏನಮ್ಮ? ಮದುವೆ ಆಗೋದು, 3 ದಿನಕ್ಕೆ ಬಿಟ್ಟು ಹೋಗೋದು, ಮತ್ತು ಸೇರೋದು, ಇವೆಲ್ಲ ಏನು? ಸಂಸಾರ ಅಂದರೆ ಮಕ್ಕಳ ಆಟಿಕೆನಾ? ಗಂಡ ಹೆಂಡತಿ ಬಂಧನ ಅನ್ನೋದು ಒಂದು ಪವಿತ್ರವಾದ ಸಂಬಂಧ. ಆ ಸಂಬಂಧನ ಅಷ್ಟೇ ಮುತುವರ್ಜಿಯಿಂದ ಉಳಿಸಿಕೊಳ್ಳಲಿಲ್ಲ ಅಂದರೆ ಹೇಗೆ? ಆಗಲಿಲ್ಲ ಅಂದರೆ ಯಾತಕ್ಕೋಸ್ಕರ ಮದುವೆ ಆಗಬೇಕು? ಹೀಗೆ ಕಚ್ಚಾಡಿ ಹೊಡೆದಾಡಿ ಸಂಬಂಧನ ಬಿಟ್ಟು ಬರೋರಿಗೆ ಮಕ್ಕಳನ್ನು ಬೆಳೆಸೋ ನೈತಿಕ ಹಕ್ಕು ಎಲ್ಲಿರುತ್ತೆ? ಮಕ್ಕಳ ಭವಿಷ್ಯ ಏನಾಗುತ್ತೆ? ಯಾರೇ ಆಗಲಿ ಮಕ್ಕಳಾದ ಮೇಲೆ ಡೈವರ್ಸ್ ತಗೋಬಾರ್ದಮ್ಮ. ನಮ್ಮ ಬದುಕು ಹಾಳಾಗಲಿ, ಮಕ್ಕಳು ಚೆನ್ನಾಗಿರಬೇಕು, ಅವರಿಗೋಸ್ಕರ ಒಟ್ಟಿಗೇನೆ ಇರಬೇಕು. ನಮ್ಮ ಬದುಕನ್ನು ಕಡೆಗಣಿಸಿಕೊಂಡು ಮಕ್ಕಳನ್ನು ಬೆಳೆಸಬೇಕು. ಇಲ್ಲದಿದ್ದರೆ ಮಕ್ಕಳು ಅನಾಥರಾಗಿ ಬಿಡ್ತಾರೆ. ಅಪ್ಪನ ಮಾತು ಧರಣಿಗೆ ಚುಚ್ಚಿತು. ನಾನು ಮಾಡ್ತಿರೋದು ಅದೇ ಅಲ್ಲವಾ?
ನಾನು ಬಂದಿದ್ದು ಕೂಡ ವಿಚ್ಛೇದನದ ಬಗ್ಗೆ ಮಾತನಾಡೋದಿಕ್ಕೆ ಅಲ್ಲವಾ? ಈಗ ಅಪ್ಪನಿಗೆ ಈ ವಿಷಯ ಹೇಳಿದರೆ ಸುಮ್ಮನೆ ಇರ್ತಾರಾ? ಅಪ್ಪನಿಗೆ ಈ ವಿಷಯ ಹೇಳಲಾ ಬೇಡವಾ ಎಂದು ನಿಂತಲ್ಲೇ ಪರಿತಪಿಸಿದಳು ಶ್ರಾವಣಿ. ಒಬ್ಬಳ ಪ್ರಸಂಗವೇ ಇಬ್ಬರನ್ನು ಇಷ್ಟು ಸಂಕಟಕ್ಕೀಡು ಮಾಡಿದೆ. ಇನ್ನು ನನ್ನ ಪ್ರಸಂಗವೂ ಸೇರಿಬಿಟ್ಟರೆ ಇಬ್ಬರು ಸತ್ತೇ ಹೋದಾರು. ಧರಣಿಗೆ ಹೆದರಿಕೆ ಶುರುವಾಯಿತು. ಕಿಟಕಿಯಿಂದ ಇಣುಕಿದರೆ ಮಗಳು ಹರಣಿಯ ಜೊತೆ ಜಿಂಕೆಯಂತೆ ನೆಗೆಯುತ್ತಾ ಆಡುತ್ತಿರುವುದು ಕಾಣಿಸಿತು. ನಾನು ಡೈವರ್ಸ್ ತಗೊಂಡ್ರೆ ನಾಳೆ ನನ್ನ ಮಗಳು ಹೀಗೆ ಸಂತೋಷವಾಗಿ ಆಡ್ತಾಳಾ? ಅವಳ ಸಂತೋಷನ ನಾನು ಏನಾದರೂ ಕಿತ್ಕೊಂಡು ಬಿಡ್ತೀನಾ ಅನ್ನಿಸಿತು. ಅಪ್ಪ ಕಡೆಗೆ ನಿನ್ನ ಅಕ್ಕ ಭಾವ ಇಬ್ಬರಿಗೂ ಹೇಳಿ ಬಂದಿದ್ದೀನಿ. ನೀವು ಗಂಡ ಹೆಂಡತಿ ಚೆನ್ನಾಗಿರಲಿ ಅಂತಾನೆ ನಾವು ಬಯಸೋದು. ಅಕಸ್ಮಾತ್ ನಿಮಗೆ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾದರೆ ದಯವಿಟ್ಟು ಜೊತೆಯಲ್ಲಿ ಇದ್ಕೊಂಡೇ ದೂರ ಇರಿ. ಬೇಕಿದ್ರೆ ನಿಮ್ಮಲ್ಲೇ ಮ್ಯೂಚುವಲ್ ಡಿವೋರ್ಸ್ ಕೊಟ್ಟುಕೊಳ್ಳಿ. ಕೋರ್ಟ್ ಕಚೇರಿ ಮಾತ್ರ ಹತ್ತಬೇಡಿ. ಒಂದೇ ಮನೆಯಲ್ಲಿ ಮಗುಗೆ ಒಳ್ಳೆ ಅಪ್ಪ ಅಮ್ಮ ಅಂತ ಅನ್ನಿಸಿಕೊಳ್ಳಿ. ಅದಕ್ಕೆ ಧಾರಾಳವಾಗಿ ಪ್ರೀತಿ ಕೊಡಿ. ಕಡೆಗಾಲದಲ್ಲಿ ನಮ್ಮ ಮನಸ್ಸು ನೋಯಿಸಬೇಡಿ ಅಂತ ಹೇಳಿ ಬಂದಿದ್ದೀನಿ. ಸರಿ ತಾನೇ ಅಂದರು. ಹೂನಪ್ಪ ಅಂದಳು ಧರಣಿ. ಕೂತಲ್ಲಿಂದ ಎದ್ದ ತಂದೆ ಹೇಳಿದರು, ಸರಿ ನೀನು ಬಂದ ವಿಷಯ ಏನಮ್ಮ? ಧರಣಿ ಏನು ಹೇಳಬೇಕೆಂದು ತೋಚದೆ ಪರದಾಡಿದಳು. ಕಡೆಗೆ ನಿಮ್ಮೆಲ್ಲರನ್ನು ನೋಡಬೇಕು ಅನ್ನಿಸಿತು, ಅದಕ್ಕೆ ಬಂದೆ. ಇನ್ನೇನೂ ಇಲ್ಲ ಅಂದಳು. ಅವರ ಮುಖದಲ್ಲಿ ಸಂತಸ ಕಾಣಿಸಿತು. ಹೋಗ್ಲಿ ಬಿಡಮ್ಮ, ನೀನಾದರೂ ಚೆನ್ನಾಗಿದ್ದೀಯಲ್ಲ ಅಂದರು. ಧರಣಿಯ ಕಣ್ಣುಗಳು ನೀರಾಡಿದವು. ರಾತ್ರಿ ಧರಣಿಗೆ ನಿದ್ದೆ ಹತ್ತಲಿಲ್ಲ. ಅಮ್ಮನನ್ನು ತಬ್ಬಿ ಮಲಗಿದಳು. ಮಗು ಅವಳನ್ನು ತಬ್ಬಿಕೊಂಡಿತ್ತು. ಎಂಥದೋ ಸಮಾಧಾನ. ಅಮ್ಮನ ಮಡಿಲು ಜನ್ಮ ಜನ್ಮಾಂತರಗಳ ಸಂಬಂಧ ಅನ್ನಿಸತೊಡಗಿತ್ತು. ನೆತ್ತಿಯ ಮೇಲೆ ಅಮ್ಮ ಬೆರಳಾಡಿಸುತ್ತಾ ಅಘ್ರಾಣಿಸಿದಳು. ಅವಳ ಸಾಮೀಪ್ಯ ಎಷ್ಟೊಂದು ಸಾಂತ್ವನ ನೀಡಬಲ್ಲದು ಎಂದು ಅವಳು ಅಂದುಕೊಂಡಿರಲಿಲ್ಲ. ಬೆಳಗಾಗಿ ಎದ್ದವಳೆ ಮಿಂದು ದೇವರಿಗೆ ನಮಸ್ಕರಿಸಿ, ಅಮ್ಮ ಕೊಟ್ಟ ತಿಂಡಿ ತಿಂದು ಕಾಫಿ ಕುಡಿದು, ಕಡೆಗೆ ಅಪ್ಪ ಅಮ್ಮಂದಿರ ಕಾಲಿಗೆ ನಮಸ್ಕರಿಸಿ ಮಗಳ ಕೈ ಹಿಡಿದು ಹೊರಟಳು ಧರಣಿ. ಅಪ್ಪ ಲಗೇಜು ಹಿಡಿದು ಹಿಂದೆ ಬರತೊಡಗಿದ್ದರು. ಭೂತಕಾಲದಂತೆ ತಾನು ಸೀರೆಯನ್ನು ಕಾಲಿನಿಂದ ಒದ್ದುಕೊಂಡು ನಡೆಯುತ್ತಿದ್ದೆ ವರ್ತಮಾನದಂತೆ. ಮಗಳೋ ಮುಂದೆ ಮುಂದೆ ಹೆಜ್ಜೆ ಹಾಕತೊಡಗಿದಳು, ಥೇಟ್ ಭವಿಷ್ಯದಂತೆ. ಹತ್ತುವ ಟ್ರೈನ್ ಇನ್ನೂ ದೂರವಿತ್ತು. ರೈಲ್ ಹೊರಟಾಗ ಕಿಟಕಿಯಿಂದ ಅಪ್ಪನಿಗೆ ಧರಣಿ ಕೈ ಬೀಸಿ ಹಾಗೆ ನೋಡುತ್ತಾ ಹೋದಳು. ನಾನೇನೋ ಮನಸ್ಸು ಪರಿವರ್ತಿಸಿಕೊಂಡು ಅವನ ಜೊತೆ ಬಾಳಲಿಕ್ಕೆ ಹೊರಟು ಬಿಟ್ಟೆ. ಆದರೆ ಅವನ ಮನಸ್ಸು ಪರಿವರ್ತನೆಯಾಗದೇ ಇದ್ದರೆ ಅವನ ಜೊತೆ ನನ್ನದೆಂಥ ಬಾಳುವೆ? ಒಂದು ಕೈಯಿಂದ ಎಂಥ ಚಪ್ಪಾಳೆ! ಅವನು ಮತ್ತೆ ಹಾಗೆ ಮುಗಿಲಾಳ ಜೊತೆ ಸಂಬಂಧವಿರಿಸಿಕೊಂಡು ನನ್ನೊಡನೆ ನೆಪಕ್ಕೆ ಮಾತ್ರವಿದ್ದರೆ ಅದರಿಂದ ಏನು ಲಾಭ? ನಾನು ಅವನೊಡನೆ ಬಾಳಲು ಹೊರಡುತ್ತಿರುವುದೇ ತಪ್ಪಾ? ಧರಣಿ ಗಲಿಬಿಲಿಗೊಂಡಳು. ಹಳಿಯ ಮೇಲೆ ರೈಲು ತನ್ನ ಭೀಮಗಾತ್ರದ ಚಕ್ರಗಳನ್ನು ಧಡ್ ಧಡ್ ಎಂದು ಸದ್ದು ಮಾಡುತ್ತಾ ಓಡುತ್ತಿತ್ತು. ರೈಲು ಬೆಂಗಳೂರು ಸೇರಿ ಆಟೋ ಮಾಡಿಕೊಂಡು ಮನೆಯ ಬಾಗಿಲಿಗೆ ಬಂದಾಗ ಕಾಂಪೌಂಡಿನಲ್ಲಿ ಅಕ್ಕಪಕ್ಕದ ಮನೆಯ ಹೆಂಗಸರು ಗುಸುಗುಸು ಮಾತನಾಡುತ್ತಿರುವುದು ಕಂಡಿತು. ಧರಣಿ ಬಂದದ್ದು ಕಂಡು ಅವರೆಲ್ಲ ಸಿಗ್ನಲ್ ಮಾಡಿಕೊಂಡು ಸುಮ್ಮನಾದರು. ಧರಣಿ ಆಟೋ ಇಳಿದು ದುಡ್ಡು ಕೊಟ್ಟು ಮಗಳನ್ನು ಇಳಿಸಿಕೊಂಡು ಏನ್ರಿ ಆಯಿತು ಅಂದಳು. ಅವರ ಕಸಿವಿಸಿ ನೋಡಿ ಪಕ್ಕದ ಮನೆಯ ಹೆಂಗಸು ಮನೆಯ ಕೀ ಕೊಡುತ್ತಾ, ನಿಮ್ಮ ಯಜಮಾನ್ರು ಕೀ ಕೊಟ್ಟು ಹೋದರು ಅಂದಾಗ ಧರಣಿಗೆ ಏನೊಂದು ಅರ್ಥವಾಗಲಿಲ್ಲ. ಎಲ್ಲಿಗೆ ಹೋದರು ಅಂದಳು ಕಳವಳದಲ್ಲಿ. ಗೊತ್ತಿಲ್ಲ, ಪೊಲೀಸವರು ಬಂದು ಕರ್ಕೊಂಡು ಹೋದರು ಅಂದಾಗ ಧರಣಿಗೆ ನಿಂತ ನೆಲ ಕುಸಿದ ಅನುಭವ. ಕೀಯಿಂದ ಬಾಗಿಲ ತೆಗೆದು ಒಳ ಬಂದ ಧರಣಿ ಮಗಳನ್ನು ಮಲಗಿಸಿ ಚಡಪಡಿಕೆಗೆ ಬಿದ್ದಳು. ಏನಿರಬಹುದು, ಯಾಕಿರಬಹುದು, ಪೊಲೀಸರು ಬರೋ ಅಂಥದ್ದು ಏನಾಗಿತ್ತು ಎಂದು ಚಿಂತಿಸತೊಡಗಿದಳು. ಪ್ರೀತಿ ಪ್ರೇಮ ತುಂಬಿದ್ದ ಮನೆಯಲ್ಲಿ ಏನಿಂಥ ವ್ಯಾಕ್ಯುಲತೆ ಅಂದುಕೊಂಡುವಾಗಲೇ ಹೊರಗೆ ಬಾಗಿಲು ತೆರೆದ ಸದ್ದು. ಕಾಲೆಳೆದುಕೊಂಡು ಪ್ರೇಮ್ ಬಂದ. ಅವನನ್ನು ಕಂಡದ್ದೇ ಧರಣಿಗೆ ಸಿಟ್ಟು, ಸಂಕಟ, ಬೇಸರ ಎಲ್ಲವೂ ಒಟ್ಟೊಟ್ಟಿಗೆ ಆಗತೊಡಗಿದವು. ಅಷ್ಟರಲ್ಲಿ ಧರಣಿ ಎಂದು ಪ್ರೇಮ್ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅಳತೊಡಗಿದ. ಧರಣಿಗೆ ಏನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ಅವನು ಅಳುತ್ತಿದ್ದಾನೆ ಎಂದು ಅವಳ ಕಣ್ಣಲ್ಲೂ ನೀರು ಬಂತು. ಯಾಕೆ ಅಳ್ತಿದ್ದೀರಾ ಅಂದಳು ಗಂಭೀರವಾಗಿ. ನಾನು ತಪ್ಪು ಮಾಡಿದ್ದೀನಿ ಧರಣಿ, ನಾನು ಪಾಪಿ, ನನ್ನನ್ನು ಕ್ಷಮಿಸು. ಇನ್ನು ಮೇಲೆ ಹೀಗೆ ಮಾಡೋಲ್ಲ. ನನ್ನನ್ನು ಮಾತ್ರ ದೂರ ಮಾಡಬೇಡ ಧರಣಿ ಅಂತ ಬಿಕ್ಕತೊಡಗಿದ ಅವನು ನಿಟ್ಟುಸಿರಿಟ್ಟು. ಯಾಕೆ, ಏನಾಯಿತು, ಪೊಲೀಸರು ಯಾಕೆ ಬಂದಿದ್ರು ಅಂದಳು ಪ್ರಶ್ನೆ ಮಾಡುವಂತೆ. ಕಣ್ಣೊರೆಸಿಕೊಳ್ಳುತ್ತಾ ಅವನೆಂದ, ಮುಗಿಲ ಸಣ್ಣ ಜಗಳಕ್ಕೆ ಸಿಟ್ಟು ಮಾಡಿಕೊಂಡು ಆತ್ಮಹತ್ಯೆ ಪ್ರಯತ್ನ ಮಾಡಿಬಿಟ್ಲು. ಜೊತೆಗೆ ನನ್ನ ಹೆಸರನ್ನು ಚೀಟೀಲಿ ಬರೆದಿದ್ಲು. ಅದಕ್ಕೆ ಪೊಲೀಸರು ನನ್ನನ್ನು ಹಿಡ್ಕೊಂಡು ಹೋದರು. ಅವರಿಂದ ಬಿಡಿಸ್ಕೊಂಡು ಬರೋ ಹೊತ್ತಿಗೆ ಸಾಕಾಗಿ ಹೋಯಿತು. ಸರಿ, ಈಗ ಅವಳು ಹೇಗಿದ್ದಾಳೆ ಅಂದಳು ಧರಣಿ ಆತಂಕದಲ್ಲಿ. ಹುಷಾರಾಗಿದ್ದಾಳೆ ಅವನಂದ. ಧರಣಿ ತಡ ಮಾಡಿದರೆ ಸರಿ, ನೀವು ಅವಳು ಜೊತೆನೇ ಇರಿ, ನೆಪ ಮಾತ್ರಕ್ಕೆ ನಮ್ಮ ಜೊತೆ ಇರೋದು ಬೇಡ ಅಂದಳು ನಿರ್ದಾಕ್ಷಿಣ್ಯವಾಗಿ. ಇಲ್ಲ ಧರಣಿ, ಹಾಗೆ ಮಾತನಾಡಬೇಡ. ಅವಳು ನನ್ನನ್ನು ಹೀಗೆ ಕಾಡ್ತಾಳೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನಿನಗೆ ಮೋಸ ಮಾಡಿದ್ದಕ್ಕೆ ಹೀಗಾಯಿತು. ನನ್ನನ್ನು ಕ್ಷಮಿಸು, ನಾನು ಅವಳ ಜೊತೆ ಇರೋಲ್ಲ ಅಂದ ಆತುರದಲ್ಲಿ.
ಅವನನ್ನು ಹಾಗೆ ತಡೆಯುತ್ತಾ, ಆತುರ ಪಡಬೇಡಿ, ನಾಳೆ ಮತ್ತೆ ಅವಳು ನಿಮಗೆ ಬೇಕು ಅನ್ನಿಸಬಹುದು. ಈಗ ನನಗೆ ಮತ್ತೆ ದ್ರೋಹ ಮಾಡಿದರೆ ತುಂಬಾ ನೋವಾಗುತ್ತೆ ಅಂದಳು. ಇಲ್ಲ, ನಾನು ಮತ್ತೆ ಹೋಗೋದಿಲ್ಲ. ನಾನು ತಪ್ಪು ಮಾಡಿದ್ದೀನಿ, ಒಂದು ಚಾನ್ಸ್ ಕೊಡು ನನಗೆ. ನಾನು ಸರಿ ಹೋಗದೆ ಹೋದರೆ ಮತ್ತೆ ಸೇರಿಸಬೇಡ ಅಂದ ಬೇಡುವವನಂತೆ. ನಕ್ಕು ಅವಳಂದಳು, ನಾನು ಇದೇ ರೀತಿ ಬೇರೆ ಗಂಡಸಿನ ಜೊತೆ ಇದ್ದು ಈಗ ನೀವಾಡಿದ ಮಾತನ್ನು ಆಡಿದರೆ ನೀನು ಎಲ್ಲ ಮರೆತು ನನ್ನನ್ನು ಸೇರ್ಕೊಳ್ತಾ ಇದ್ರಾ? ಅವನ ಬಳಿ ಉತ್ತರವಿರಲಿಲ್ಲ. ತಪ್ಪು ಮಾಡಿ ಅಪರಾಧಿಯಂತೆ ಅವಳ ಮುಂದೆ ಕೈಕಟ್ಟಿ ಕೂತಿದ್ದ. ಧರಣಿ ಕೂತು ಇವರಿಗೆ ಒಂದು ಅವಕಾಶ ಕೊಡೋದಾ ಬೇಡವಾ ಎಂದು ದ್ವಂದ್ವ ಗಡಿಯಾರದ ಪೆಂಡ್ಯುಲಮ್ನಂತೆ ಆಡತೊಡಗಿತ್ತು. ಪ್ರೇಮ್ ಕತ್ತು ಬಗ್ಗಿಸಿ ಕತ್ತಿನಲ್ಲಿದ್ದ ಡಾಲರ್ ಹಿಡಿದು ಕಣ್ಣು ಮುಚ್ಚಿದ್ದ. ಯಾರೋ ಬಂದು ಅವನ ತಲೆ ನೇವರಿಸಿದಂತಾಯಿತು. ಕಣ್ತೆರೆದು ನೋಡಿದಾಗ ಮಗಳು ಸ್ಪರ್ಶ. ಬಾಚಿ ತಬ್ಬಿಕೊಂಡ ಮಗಳನ್ನು. ಅಡಗಿದ್ದ ಪ್ರೀತಿ ಒಮ್ಮೆಲೆ ದಾಂಗುಡಿ ಇಟ್ಟುಬಿಟ್ಟವು. ಮಗಳನ್ನು ತಬ್ಬಿ ಅತ್ತು ಬಿಟ್ಟ. ಮಗಳಿಗೆ ಅರ್ಥವಾಗಲಿಲ್ಲ. ಧರಣಿ ಕಡೆ ನೋಡಿದ. ಅವಳ ಕಣ್ಣಲ್ಲಿ ನೀರಿತ್ತು. ಮಗಳಿಗೋಸ್ಕರ ತಂದೆ ಮತ್ತೆ ತನ್ನ ಜೀವನನ ತಿದ್ದುಕೊಂಡು ಜೀವನ ಮಾಡಲಿ ಅಂತ ನಮ್ಮ ಆಶಯ ಅಷ್ಟೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕಥೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದ.